ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ದೇವರ ವಾಕ್ಯದಲ್ಲಿ ಪೌಲನು ಎಫೆಸದವರಿಗೆ ತಿಳಿಸುವಂತಹ ಒಂದು ಅನುಭವ. ಆ 10ನೇ ವಾಕ್ಯದ ಹೆಡ್ಡಿಂಗಲ್ಲಿ ಕ್ರೈಸ್ತರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳು ಅವಶ್ಯವಾಗಿವೆ. ನಾನು ಕಳೆದ ದಿವಸ ಹೇಳಿದೆ, ನಾವು ಹೋರಾಟ ಮಾಡಬೇಕು. ಪೌಲ ಹೇಳ್ತಾನೆ ಹೋರಾಟ ಮಾಡಬೇಕಂತ ಹೇಳ್ತಾನೆ. ಇಲ್ಲಿ ವಾಕ್ಯ ಹೇಳ್ತದೆ ನಾವೇನು ಮಾಡಬೇಕು, ಯುದ್ಧ ಮಾಡಬೇಕು ಅನ್ನೋದನ್ನು ಎಫೆಸದವರಿಗೆ ಹೇಳ್ತಾನೆ. ಕ್ರೈಸ್ತರು ನಡೆಸುವ ಯುದ್ಧ. ಹಾಗಾದರೆ ನಮಗೆ ಯುದ್ಧ ಇದೆ ಅನ್ನೋದನ್ನು ಮರಿಬಾರ್ದು. ಹೋರಾಟ ಇದೆ, ಯುದ್ಧ ಇದೆ, ಯುದ್ಧ ಮಾಡಬೇಕು. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಹೋರಾಟ ಮಾಡಬೇಕಾದಂತಹ, ಯುದ್ಧ ಮಾಡಬೇಕಾದಂತಹ ನಾವು ಬಲಶಾಲಿಗಳಾಗಬೇಕು. ನಾವು ಬಲವನ್ನು ಹೊಂದಬೇಕು. ಬಲವಿಲ್ಲದೆ ಯುದ್ಧ ಮಾಡೋಕ್ಕಾಗಲ್ಲ. ಆತ್ಮನ ಬಲ ನಮ್ಮಲ್ಲಿ ಉಂಟಾಗಬೇಕು. ಶಾರೀರಿಕ ಬಲಕ್ಕಿಂತ ಹೆಚ್ಚಾಗಿ ಆತ್ಮದ ಬಲವನ್ನು ನಾವು ಹೊಂದಿಕೊಳ್ಬೇಕು. ದಾವೀದ ಹೇಳ್ತಾನೆ, ಯುದ್ಧಕ್ಕೆ ಕುದುರೆ ಪ್ರಯೋಜನವಿಲ್ಲ ಅಂತ ಹೇಳ್ತಾನೆ. ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದರೂ ಜಯವು ಯೆಹೋವನಿಂದಲೇ. ಯುದ್ಧ ಮಾಡಬೇಕು ಅಂದರೆ ಕುದುರೆ ಬೇಕು, ರಥ ಬೇಕು, ಸೈನಿಕರು ಬೇಕು, ಖಡ್ಗ ಬೇಕು, ಗುರಾಣಿ ಬೇಕು. ಇದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯವೇ. ಆದರೆ ದಾವೀದ ಹೇಳ್ತಾನೆ, ಇದೆಲ್ಲ ಇದ್ದರೂ ಸಹ ಗೆಲ್ಲಬೇಕು ಅಂತ ಗ್ಯಾರಂಟಿ ಇಲ್ಲ. ಇದು ಯಾವುದೂ ಇಲ್ಲದೆ ಇದ್ದರೂ ಸಹ ಜಯ ಕೊಡುವುದಕ್ಕೆ ಶಕ್ತನಾದವನೊಬ್ಬ ದೇವರಿದ್ದಾನೆ. ಆದ್ದರಿಂದ ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಒಂದು ಯುದ್ಧ ಇದೆ. ಸೈತಾನನಿಗೆ ವಿರುದ್ಧವಾಗಿ ಒಂದು ಯುದ್ಧ ಇದೆ ಅನ್ನೋದನ್ನು ಮರಿಬಾರ್ದು. ಆ ಯುದ್ಧ ಮಾಡುವುದಕ್ಕೆ ಈ ಲೋಕದ ಆಯುಧಗಳೆಲ್ಲ ನಮಗೆ ಬೇಕಾಗಿರೋದು. ಈ ಲೋಕದಲ್ಲಿರುವಂಥ ಆಯುಧಗಳು ಈ ಲೋಕ ಪ್ರಕಾರ ಯುದ್ಧಕ್ಕೆ ಪ್ರಯೋಜನವಾಗುತ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಮಗಿರುವಂಥ ಯುದ್ಧ ಯಾವುದು? ಸೈತಾನನೊಂದಿಗಿರುವಂತಹ ಒಂದು ಯುದ್ಧ, ಸೈತಾನನ ತಂತ್ರೋಪಾಯಗಳು ಎಂಬ ಯುದ್ಧ ನಮಗಿರುವಾಗ ನೀವು ಅದನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಬೇಕು. 12ನೇ ವಾಕ್ಯ ಹೇಳುತ್ತೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಮನುಷ್ಯರ ಸಂಗಡ ಹೋರಾಡುವುದಾದರೆ ಖಡ್ಗ ಬೇಕು, ಗುರಾಣಿ ಬೇಕು, ರಥ ಬೇಕು, ಕುದುರೆ ಬೇಕು, ಸೈನಿಕರು ಬೇಕು, ಎಲ್ಲ ಬೇಕು. ಆದರೆ ನಾವು ಯುದ್ಧ ಮಾಡ್ತಾ ಇರೋದು ಮನುಷ್ಯರೊಂದಿಗಲ್ಲ, ಸೈನಿಕರೊಂದಿಗಲ್ಲ ಯುದ್ಧ ಮಾಡ್ತಾ ಇರೋದು. ನಾವು ಯಾರೊಂದಿಗೆ? ದುರಾತ್ಮ ಸೇನೆಗಳ ಮೇಲೆ, ಆಕಾಶ ಮಂಡಲದಲ್ಲಿರುವಂತಹ ಆ ದುರಾತ್ಮಗಳ ಮೇಲೆ, ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ದುಷ್ಟ ಶಕ್ತಿಗಳಿಗೆ ವಿರುದ್ಧವಾಗಿ ಕ್ರೈಸ್ತ ಜೀವಿತದಲ್ಲಿರುವವರು ಹೋರಾಡ್ತಾ ಇರುವಾಗ ನಮಗೆ ಗುರಾಣಿ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ನಮಗೆ ಬೇಕಾಗಿರೋದು ಆತ್ಮನ ಬಲವಾಗಿದೆ. ಪೌಲ ಎಫೆಸದವರಿಗೆ ಹೇಳ್ತಾನೆ, ನೀವು ಕರ್ತನನ್ನು ಆಶ್ರಯಿಸಬೇಕು. ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿ ನೀವು ಬಲಗೊಳ್ಳಬೇಕು. ಈ ಹಗಲ ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಆತ್ಮನ ಬಲ ಹೆಚ್ಚಾಗಬೇಕಾಗಿದೆ. ಹೋರಾಟ ನಮಗಿದೆ, ಯುದ್ಧ ನಮಗಿದೆ. ಶತ್ರುವಾದ ಸೈತಾನನು ನಮ್ಮನ್ನು ಕ್ರಿಸ್ತನಿಂದ ದೂರ ಮಾಡುವುದಕ್ಕಾಗಿ, ಕ್ರಿಸ್ತ ನಂಬಿಕೆಯಿಂದ ದೂರ ಮಾಡುವುದಕ್ಕಾಗಿ ಅನೇಕ ತಂತ್ರಗಳನ್ನ ತರ್ತಾನೆ. ನಿರಾಶೆ ಎಂಬ ತಂತ್ರವನ್ನು, ರೋಗವೆಂಬ ತಂತ್ರವನ್ನು, ಇಕ್ಕಟ್ಟುಗಳೆಂಬ ತಂತ್ರವನ್ನು, ಇತರ ವ್ಯಕ್ತಿಗಳು ನಮ್ಮನ್ನು ಹೀಯಾಳಿಸುವಂತಹ ರೀತಿಯ ತಂತ್ರಗಳನ್ನು, ಇತರ ವ್ಯಕ್ತಿಗಳು ನಮಗೆ ವಿರುದ್ಧವಾಗಿ ಮಾತಾಡುವಂಥ ರೀತಿಯ ತಂತ್ರಗಳನ್ನು, ಇಂಥ ತಂತ್ರಗಳನ್ನು ಎಣೆದು ಅವನು ನಮ್ಮನ್ನು ಬೀಳಿಸುವುದಕ್ಕೆ ಪ್ರಯತ್ನ ಮಾಡುವಾಗ ಪೌಲ ಹೇಳ್ತಾನೆ, ಅದನ್ನು ನೀನು ಎದುರಿಸಿ ನಿಲ್ಲಬೇಕು. ಸೈತಾನನ ತಂತ್ರೋಪಾಯಗಳು ಏನು ಅನ್ನೋದನ್ನು ತಿಳಿದುಕೊಂಡು ಅದಕ್ಕೆ ವಿರುದ್ಧವಾಗಿ ನಿಂತು ಹೋರಾಡಬೇಕು ಅಂದರೆ ನಮಗೆ ದೇವರಾತ್ಮನ ಶಕ್ತಿ ಬೇಕು.
ದೇವರಾತ್ಮನ ಸಹಾಯ ನಮಗೆ ಬೇಕು. ಕರ್ತನನ್ನು ಆಶ್ರಯಿಸಿ, ಆತನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿ ನಾವು ಶಕ್ತಿಯನ್ನು ಹೊಂದುವವರಾಗಬೇಕು, ಬಲವನ್ನು ಹೊಂದುವವರಾಗಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಈಗಲ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿಮ್ಮ ಜೀವಿತದ ವೇದನೆಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ ಸೈತಾನನಿಗೆ ವಿರುದ್ಧವಾಗಿ ನಿಂತು ಜಯ ಸಾಧಿಸಬೇಕಾದ್ರೆ ಅದಕ್ಕೆ ಬೇಕಾಗಿರುವುದು ದೇವರಾತ್ಮನ ಶಕ್ತಿಯಾಗಿದೆ. ಈಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನ ಆತ್ಮನ ಶಕ್ತಿ ನನ್ನನ್ನು ತುಂಬಿಸು, ನಿನ್ನ ಅತ್ಯಧಿಕವಾದ ಆ ಶಕ್ತಿ ನನ್ನಲ್ಲಿ ಕೊಡಪ್ಪ. ನಾನು ಬಲಶಾಲಿಯಾಗಬೇಕು, ನಾನು ಹೋರಾಡಬೇಕು, ನಾನು ಇದರಲ್ಲಿ ಸೋತು ಹೋಗಬಾರ್ದು, ಈ ಯುದ್ಧದಲ್ಲಿ ನಾನು ಸೋತು ಹೋಗಬಾರ್ದು. ಸೈತಾನೊಂದಿಗಿರುವಂಥ ಯುದ್ಧದಲ್ಲಿ ನಾನು ಸೋಲದೆ ಜಯಶಾಲಿಯಾಗಿ ನಾನು ನಿಲ್ಲಬೇಕೆಂಬುದು ನಮ್ಮ ಪ್ರಾರ್ಥನೆಯಾಗಿದ್ದರೆ ಖಂಡಿತವಾಗಿ ನಮಗೆ ಸಹಾಯ ಮಾಡಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ, ನಮ್ಮನ್ನು ಬಲಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಪೌಲ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಕಷ್ಟ ಬಂದಿದೆಯಾ, ಅದ್ರ ಮೇಲೆ ಜಯ ಹೊಂದುತ್ತೀನಿ. ರೋಗ ಬಂದಿದೆಯಾ, ಅದ್ರ ಮೇಲೆ ಜಯ ಹೊಂದುತ್ತೀನಿ. ಇಕ್ಕಟ್ಟು ಬಂದಿದೆಯಾ, ಅದ್ರ ಮೇಲೆ ಜಯ ಹೊಂದುತ್ತೀನಿ. ಯಾಕೆ ಗೊತ್ತಾ? ನನ್ನನ್ನು ಬಲಪಡಿಸುವಂಥ ಒಬ್ಬ ದೇವರಿದ್ದಾನೆ, ನನಗೆ ಶಕ್ತಿ ಕೊಡುವಂಥ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಬಲವನ್ನು ಹೊಂದುವಂತೆ ದೇವರು ನಮಗೆ ಕೃಪೆ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ ಅಪ್ಪ. ಸಮಸ್ಯೆಗಳ ಮಧ್ಯದಲ್ಲಿ, ಬಲಹೀನತೆಯ ಮಧ್ಯದಲ್ಲಿ ಬಲಪಡಿಸುವಂಥ ನಿನ್ನ ಶಕ್ತಿಯನ್ನು ಆಶ್ರಯಿಸಿ ದೇವರೇ, ನಿನ್ನಿಂದ ಶಕ್ತಿಯನ್ನು ಹೊಂದಿಕೊಂಡು, ನಿನ್ನಿಂದ ಬಲವನ್ನು ಹೊಂದಿಕೊಂಡು ಮುಂದೆ ಸಾಗುವ ಹಾಗೆ ನೀನು ನನಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.